ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುಧ್ವಾन्तವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಸಂಚಿಕೆಯಲ್ಲಿ ಗಾಯನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವುದರ ಬಗ್ಗೆ ಗಾಯನ ಹಾಗೂ ವ್ಯಾಖ್ಯಾನ ನಡೆಯುತ್ತೆ ಎಂದಾಗ ಪರಮಪೂಜ್ಯ ಶ್ರೀ ವಾದಿರಾಜಗುರು ಸಾರ್ವಭೌಮರು ರಚಿಸಿರುವಂಥ ಅಪರೂಪದ ಕೃತಿ. ಈ ಕೃತಿಯನ್ನು ಅವಶ್ಯವಾಗಿ ನಾವು ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಅಂಥ ಅದ್ಭುತವಾದ ಕೃತಿ. ನಮಗೆಲ್ಲ ಅತಿ ಪ್ರಿಯವಾದ ದಶಮಸ್ಕಂದ ಭಾಗವತದ ಕುರಿತಾಗಿರುವಂತಹ ನೆನೆವೆ ನನುದಿನ ಅನ್ನುವ ಅದ್ಭುತವಾದ ಕೃತಿ ಇದು. ಈ ಕೃತಿಯಲ್ಲಿ ಒಟ್ಟು 9 ಪದ್ಯಗಳು ಇವೆ. ಆ ಪ್ರತಿಯೊಂದು ಪದ್ಯಗಳನ್ನು ಗಮನಿಸಿದಾಗ ದಶಮಸ್ಕಂದ ಭಾಗವತದ ಪ್ರಮುಖ ಸಾರಘಟ್ಟವನ್ನು ವಾದಿರಾಜಗುರು ಸಾರ್ವಭೌಮರು ಹೇಗೆ ವರ್ಣಿಸಿದ್ದಾರೆ ಅದನ್ನು ನಾವು ಮನಗಾಣಬಹುದು. ಈ ಕೃತಿಯನ್ನು ಪಾರಾಯಣ ಮಾಡ್ತಾ ಇದ್ದರೆ ಕೃಷ್ಣನ ಅನುಗ್ರಹ ಆಗದೇ ಇರೋದರಲ್ಲಿ ಸಂದೇಹವೇ ಇಲ್ಲ, ಆಗೇ ಆಗತ್ತೆ ಅಂತ ಅರ್ಥ. ಇಂತಹ ಅದ್ಭುತವಾದ ಈ ವಾದಿರಾಜರ ಕೃತಿಯ ಗಾಯನ ಹಾಗೂ ವ್ಯಾಖ್ಯಾನವನ್ನು ಗಮನಿಸೋಣ. ಮೊದಲಿಗೆ ನನ್ನ ಧರ್ಮಪತ್ನಿಯಾದ ಪದ್ಮಪ್ರಿಯ ಇವಳು ಆ ಪದ್ಯಗಳ ವಾಚನವನ್ನು ಮಾಡ್ತಾಳೆ. ಒಂದೊಂದೇ ಪದ್ಯವನ್ನು ಒಂದು ಪದ್ಯ ವಾಚನ ಮಾಡಿದ ಮೇಲೆ ಅದಕ್ಕೆ ತಕ್ಕದಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತೀನಿ. ಈಗ ವಾದಿರಾಜರ ಆ ದಿವ್ಯವಾದ ಕೃತಿಯ ಗಾಯನವನ್ನು ಎಲ್ಲರೂ ಕೂಡ ಆಲಿಸೋಣ. ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದೂಡುಪಿಯ ರಂಗನಾದಯ ಪಾಂಗನ ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ ದೇವಕಿಯ ಜಠರೋದಯಾಂಬುಧಿ ಚಂದ್ರನಾ ಗುಣಸಾಂದ್ರನಾಂ ಗೋವ್ರಜಕ್ಕೆ ಘಣ ಯಮುನೆ ದಾಟಿ ಬಂದನಾ ಅಲ್ಲಿ ನಿಂದನಾ ಮಾವ ಕಳುಹಿದ ಮಾಯಾ ಶಟವಿಯ ಕೊಂದನಾ ಚಿದನಂದನಾ ದೇವರಿಪು ದೈತ್ಯೇಂದ್ರ ಶಕಟನ ಒದ್ದನಾ ಶ್ರುತಿ ಸಿದ್ಧನಾ ನೆನೆವೆನನುದಿನ ನೀಲ ನೀರದ ವರ್ಣನ ಗುಣರನ್ನನ. ವಾದಿರಾಜರು ಮೊದಲನೇ ಸಾಲನ್ನು ರಚಿಸ್ತಾ ನೆನೆವೆ ನನುದಿನ ಅಂತ ಅನುದಿನ ಅಂತ ಮಾತನ್ನು ಒತ್ತು ಕೊಟ್ಟು ಹೇಳಿದ್ದಾರೆ. ಪ್ರತಿನಿತ್ಯ ಈ ಕೃತಿಗಳನ್ನು ಪುನಃ ಪುನಃ ಹೇಳಬೇಕು. ಯಾಕೆಂದರೆ ಕೃಷ್ಣನ ನಾಮಸ್ಮರಣೆ ಇವತ್ತು ಅಥವಾ ವಿಶೇಷ ದಿವಸ ಕೃಷ್ಣಾಷ್ಟಮಿ ಬಂದಾಗ ಅಂತ ಇಲ್ಲ. ಪ್ರತಿನಿತ್ಯ ನಾವು ಆ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ನೆನೆವೆ ಅನುದಿನವ ಅನುದಿನವೂ ನೆನಿತಾ ಇರಬೇಕು. ಯಾರನ್ನು? ನೀಲ ನೀರದ ವರ್ಣನ ಗುಣರನನ.
ಭಗವಂತ ಗುಣಗಳ ಖನಿ, ಸಕಲ ಸದ್ಗುಣಗಳ ಆಕಾರ ಪರಮಾತ್ಮ. ಅವನನ್ನು ಎಷ್ಟು ನೆನಪಿಸ್ಕೊಂಡ್ರೂ ಕಡಿಮೆನೆ. ಪ್ರತಿನಿತ್ಯ ಅವನ ಈ ಗುಣ ಆ ಗುಣ ಅಂತ ಯೋಚಿಸ್ತಾ ಕೂತ್ರೆ ಅದು ದಿವಸವಿಡೀ ಆ ಗುಣಗಳಲ್ಲೇ ನಾವು ಕಳೀತೀವಿ, ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಈ ನಿಟ್ಟಿನಲ್ಲಿ ನೀರದ ವರ್ಣನ ಗುಣರನ್ನನ. ಅವನ ವರ್ಣ ಬಣ್ಣ ಯಾವುದು? ನೀರದ, ನೀಲಮೇಘಶ್ಯಾಮ ಅಂತ ಅರ್ಥ. ನೀರದ ಅಂದರೆ ನೀರನ್ನು ಕೊಡುವಂಥದ್ದು, ಅಂದರೆ ಮೋಡ, ಅದು ಕಪ್ಪಾದ ಮೋಡ. ನೀಲಿ ಮೋಡದ ಬಣ್ಣ ಕೃಷ್ಣ ಪರಮಾತ್ಮನದ್ದು. ಇಂಥ ಕೃಷ್ಣ ಪರಮಾತ್ಮನನ್ನು ನೆನೆವೆ ನನುದಿನ, ಪ್ರತಿನಿತ್ಯ ನೆನಿತೀನಿ ಅಂತ ವಾದಿರಾಜರು ತಾವು ಪ್ರತಿನಿತ್ಯ ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅವನ ಚರಿತ್ರೆಯನ್ನು ಪ್ರತಿನಿತ್ಯ ಕೊಂಡಾಡ್ತಾ ಇರ್ತಾರೆ. ಭಕ್ತರಿಗೂ ಈ ಮುಖಾಂತರ ಸೂಚನೆಯನ್ನು ನೀಡ್ತಾ ಇದ್ದಾರೆ, ಪ್ರತಿನಿತ್ಯ ಆ ಭಗವಂತನನ್ನು ನೆನೆಸ್ಕೊಳ್ಬೇಕು ಅಂತ. ಇಂಥ ಕೃಷ್ಣನ ಬಗ್ಗೆ ವರ್ಣಿಸ್ತಾ ಮುನಿಜನಪ್ರಿಯ ಮುದ್ದು ಅಂತ ಹೇಳ್ತಾರೆ. ಮುನಿಜನಪ್ರಿಯ, ಸಕಲ ಮುನಿಗಳಿಗೆ ಪ್ರೀತಿಪಾತ್ರನಾದವನು ಈ ಕೃಷ್ಣ. ಮುದ್ದು ಉಡುಪಿನ ರಂಗನ ದಯಭರಿತನ ಅಂತ ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಉಡುಪಿನ ಅಂತ ಒಂದು ಪಾಠ ಇದೆ, ಮತ್ತೊಂದು ಉಡುಪಿಯ ಅಂತ ಇದೆ. ವಾದಿರಾಜರ ಆರಾಧ್ಯ ಮೂರ್ತಿ ಆ ಉಡುಪಿಯ ಕೃಷ್ಣ ಹೌದು. ಹಾಗೆ ಒಳ್ಳೆ ಉಡುಪನ್ನು ಕೃಷ್ಣ ಧರಿಸಿದ್ದಾನೆ. ಅವನ ಮೈ ಮೇಲಿರುವಂಥ ವಸ್ತ್ರ, ನಾವು ಉಡುಪಿ ಕೃಷ್ಣನ ದರ್ಶನ ಮಾಡ್ತೀವಿ. ಪ್ರತಿ ದಿವಸ ವಿವಿಧವಾದ ಅಲಂಕಾರಗಳ ದರ್ಶನ ಆಗ್ತಾ ಇರುತ್ತೆ. ಒಂದು ದಿವಸ ಕೃಷ್ಣ ದುರ್ಗೆ ರೂಪದಲ್ಲಿ ಕಾಣ್ತಾನೆ, ಮತ್ತೊಂದು ದಿವಸ ವೇದವ್ಯಾಸ ರೂಪದಲ್ಲಿ, ಮತ್ತೊಂದು ದಿವಸ ಮತ್ಸ್ಯ ಮೂರ್ತಿಯಾಗಿ ಕಾಣ್ತಾನೆ. ಹೀಗೆ ಉಡುಪಿಯ ಕೃಷ್ಣನ ಉಡುಪುಗಳನ್ನು ನೋಡ್ತಾ ಇದ್ದರೆ ರಂಗುರಂಗಾಗಿ ಕಾಣುವಂಥ ಪರಮಾತ್ಮ. ಅವನ ಬಗ್ಗೆ ಪ್ರತಿನಿತ್ಯ ನೆನೆಯಲೇಬೇಕು, ಅನಿವಾರ್ಯ. ಯಾಕೆಂದರೆ ಒಂದು ಅವತಾರ ನೆನಪಿಸ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಅವತಾರಕ್ಕೆ ಹೋಗಬೇಕು. ಅನಂತ ಗುಣಭರಿತನಾದ ಇವನನ್ನು ಪ್ರತಿನಿತ್ಯ ನೆನಪಿಸ್ಕೊಳ್ಳೋಣ ಅಂತ ಇಲ್ಲಿ ವಾದಿರಾಜರು ವಿವರಿಸ್ತಾ ಇದ್ದಾರೆ. ಮೊದಲಿಗೆ ಅವರು ಒಂದು ಘಟನೆಗೆ ಹೋಗ್ತಾರೆ. ದೇವಕಿ ಜಠರ ಉದಯಾಂಬುಧಿ ಚಂದ್ರನ ಗುಣ ಸಾಂದ್ರನ. ಗುಣಗಳು ಸಾಂದ್ರತೆಯಿಂದ ಕೂಡಿದೆಯಂತೆ, ಅಂದರೆ ಅಷ್ಟು ಗಟ್ಟಿಯಾಗಿದೆ. ಅವನನ್ನು ಬಿಟ್ಟು ಗುಣ ಒಂದು ದಿವಸನೂ ಓಡಿ ಹೋಗೋದಿಲ್ಲ. ನಾವು ಮನುಷ್ಯರು ಎಲ್ಲ ನಮ್ಮ ಗುಣಗಳನ್ನು ಬಿಟ್ಟೇ ಇರ್ತೀವಿ ಜಾಸ್ತಿ. ನಮಗೂ ನಮ್ಮ ಒಳ್ಳೆತನಕ್ಕೂ ದೂರ, ಒಳ್ಳೆತನ ಎಲ್ಲೋ ದೂರದಲ್ಲಿರುತ್ತೆ, ನಾವೆಲ್ಲೋ ಇರ್ತೀವಿ. ನಮ್ಮ ಗುಣಗಳಿಗೂ ನಮಗೂ ಸಾಂದ್ರತೆ ಇಲ್ಲ. ಅಷ್ಟೇ ಅಲ್ಲ, ದೇಹ ಇರೋವರೆಗೂ ನಮ್ಮ ಗುಣಗಳು, ದೇಹ ಹೋದ್ಮೇಲೆ ಎಲ್ಲಿ ಎಲ್ಲ ಹೋಯಿತು, ಎಲ್ಲ ಮಣ್ಣು ಪಾಲಾಯಿತು ಅಂತ ಹೇಳ್ತೀವಿ. ಅಂತೂ ಭಗವಂತನ ಗುಣಗಳಿಗೂ ನಮ್ಮ ಗುಣಗಳಿಗೂ ಬಹಳ ವ್ಯತ್ಯಾಸ. ಸಾಂದ್ರತೆ ಇರೋದು, ಬಿಟ್ಟಿರೋದೇ ಇಲ್ಲ ಅಂತಿರೋದು ಅದು ದೇವರಿಗೂ ಮತ್ತು ದೇವರ ಗುಣಗಳಿಗೆ ಮಾತ್ರ. ನಮ್ಮ ಗುಣಗಳಿಗೂ ನಮಗೂ ವಿಯೋಗನೇ ಜಾಸ್ತಿ, ಸಂಯೋಗ ಬಹಳ ಕಡಿಮೆ. ಇಂಥ ಗುಣಸಾಂದ್ರನಾದ ಪರಮಾತ್ಮ ಮನಸ್ಸು ಮಾಡಿದ ದೇವಕಿಯ ಜಠರದಲ್ಲಿ ಬಂದು ಇದ್ದಾನೆ. ಅಲ್ಲಿ ಅವನ ಉದಯ ಆಗಿದ್ದು. ಎಲ್ಲರೂ ದೇವಕಿ ನಂದನ, ದೇವಕಿ ಸುತ ಅಂತ ಪರಮಾತ್ಮನನ್ನು ಕರೀತಾರೆ. ದೊಡ್ಡ ಸಮುದ್ರ, ಅದರಲ್ಲಿ ಚಂದ್ರ ಬಂದ ಹಾಗೆ ನಮ್ಮ ಕೃಷ್ಣ ತಾನು ಬಾಲ ರೂಪಿಯಾಗಿ ದೇವಕಿಯ ಉದರದಿಂದ ಪ್ರಕಟನಾಗಿದ್ದಾನೆ. ದೇವಕಿಯ ಉದರ ಸಮುದ್ರನೇ ಆಗಿರಬೇಕು. ಯಾಕೆ ಅಂದರೆ ಸಮುದ್ರದ ಅಷ್ಟು ವಿಶಾಲವಾಗಿ ಪರಮಾತ್ಮನಿದ್ದಾನೆ, ಜಾಸ್ತಿನೇ ಇದ್ದಾನೆ. ಪ್ರಳಯಕಾರದ ಸಮುದ್ರದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋನು ಪರಮಾತ್ಮ. ಅಂಥವನು ದೇವಕಿ ಉದರದಲ್ಲಿ ಬರಬೇಕು ಅಂತ ಆದರೆ ದೇವಕಿ ಉದರ ಎಷ್ಟು ದೊಡ್ಡದಿರಬೇಕು. ಯಾಕೆ ಇಡೀ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತುಕೊಳ್ಳೋ ಭಗವಂತ ಈ ಗರ್ಭದ ಒಳಗಡೆ ಬಂದು ಕೂತಿದ್ದಾನೆ ಅಂದರೆ ದೇವಕಿಯ ಉದರ ನಿಜವಾಗ್ಲೂ ಸಮುದ್ರದಷ್ಟು ಇರಬೇಕು. ನಮಗೆ ಕಂಡಿಲ್ಲ ಅಷ್ಟೇ ಹೊರತು ಆ ಕೃಷ್ಣನ ದೃಷ್ಟಿಯಲ್ಲಿ ದೊಡ್ಡ ಸಮುದ್ರನೇ ಆಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಚಂದ್ರನಂತೆ ಅಲ್ಲಿ ಪ್ರಕಟನಾಗಿದ್ದಾನೆ ಪರಮಾತ್ಮ. ಅಥವಾ ಇನ್ನೊಂದು ಅರ್ಥವನ್ನು ಇಲ್ಲಿ ಯೋಚಿಸ್ಬೋದು. ದೇವಕಿ ಗುಣಗಳ ಸಮುದ್ರದ ಖನಿ. ದೇವಕಿಯಲ್ಲಿ ಅಷ್ಟು ಸದ್ಗುಣಗಳಿತ್ತು. ಹಾಗಾಗಿ ಚಂದ್ರನ ಥರ ಚಿಕ್ಕ ರೂಪ ಧರಿಸಿಕೊಂಡು ಆ ಕೃಷ್ಣ ಪರಮಾತ್ಮ ತಾನು ಅವತಾರ ಎತ್ತಿರುವಂಥ ಪ್ರಸಂಗವನ್ನು ಇಲ್ಲಿ ವಾದಿರಾಜರು ಮೊದಲಿಗೆ ವರ್ಣಿಸಿದರು. ನಂತರ ಮುಂದಿನ ಘಟನೆಗಳಲ್ಲಿ ವಸುದೇವ ತಾನು ಕೃಷ್ಣನನ್ನು ಯಶೋದೆಯ ಬಳಿ ಬಿಡೋದು, ಅಲ್ಲಿದ್ದ ದುರ್ಗಾದೇವಿಯನ್ನು ಕರ್ಕೊಂಡು ಬರೋದು, ಇಂಥ ಸಂದರ್ಭವನ್ನು ಉಲ್ಲೇಖಿಸ್ತಾರೆ. ಗೋವ್ರಜಕ್ಕೆ ಘನ ಯಮುನೆ ದಾಟಿ ಬಂದನ ಅಲ್ಲಿನಿಂದನ. ನಂದ ಗೋಕುಲ ಏನಿದೆ, ಆ ನಂದ ಗೋಕುಲಕ್ಕೆ ಸ್ವಾಮಿ ಬಂದಿದ್ದಾನೆ.
ಮಥುರಾ ಪಟ್ಟಣದಲ್ಲಿ, ನಂದಗೋಕುಲದಲ್ಲಿ, ವೃಂದಾವನದಲ್ಲಿ ಹೀಗೆ ಕೃಷ್ಣ ನೆಲೆಸಿದ ಅನೇಕ ಸ್ಥಳಗಳು. ಅಲ್ಲಿ ಒಂದೊಂದು ಸ್ಥಳದಿಂದ ಕೃಷ್ಣ ತಾನು ಬದಲಾಗ್ತಾ ಹೋಗ್ತಾ ಇದ್ದ. ಯಾಕೆಂದರೆ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ. ತಾನು ಜಾಸ್ತಿ ದಿವಸ ಒಂದು ಕಡೆ ಇರಲ್ಲ ಕೃಷ್ಣ, ಸ್ವಲ್ಪ ದಿವಸ ಇರ್ತಾನೆ ಮತ್ತೆ ಬದಲಾಯಿಸ್ಕೊಂಡು ಹೋಗ್ತಾನೆ. ಆ ರೀತಿ ವಸುದೇವನ ಮುಖಾಂತರ ಯಮುನೆ ದಾಟಿ ಬಂದನ, ಅಲ್ಲಿ ನಿಂದನ, ಬಂದು ನಂದಗೋಕುಲದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅಷ್ಟೊತ್ತಿಗೆ ಮಾವ ಕಂಸ ಕಾಯ್ತಾ ಇದ್ದ ದುಷ್ಟ, ತಾನು ಮಾಯಾಶಟವಿಯ ಕೊಂದನ. ಕಳಿಸಿದ್ದು ಮಾಯಾಶಟವಿಯನ್ನು, ಕೊಂದಿದ್ದು ಶ್ರೀಕೃಷ್ಣ. ಮಾಯಾಶಟವಿ ಅಂದರೆ ಮಾಯಾರೂಪದಲ್ಲಿ ಬಂದ ಶಟವಿ ಅಂತ. ಶಟವಿ ಅನ್ನೋ ಶಬ್ದಕ್ಕೆ ಏನರ್ಥ? ಬಹಳ ಒಳ್ಳೊಳ್ಳೆ ಪದಗಳನ್ನು ವಾದಿರಾಜರು ಹಾಕ್ತಾರೆ. ಶಟವಿ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟು: ಈ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ತೆಗಿತೀನಿ, ಏನೋ ಹಚ್ತೀನಿ, ಒಳ್ಳೆಯದಾಗತ್ತೆ ಮಗುವಿಗೆ ಅಂತ ಈ ಕೊರವಂಜಿ ವೇಷದಲ್ಲಿ ಬರೋರು ಇರ್ತಾರೆ. ಅವರು ಮಗು ಹುಟ್ಟಿದ ಮೇಲೆ ಕೂಡಲೇ ಬರ್ತಾ ಇರ್ತಾರೆ, ನಾವು ಮಗುವಿಗೆ ದೃಷ್ಟಿ ತೆಗಿತೀವಿ, ಒಳ್ಳೆಯದಾಗತ್ತೆ, ನಮ್ಮ ಆಶೀರ್ವಾದ ಮಕ್ಕಳಿಗೆ ಬೇಕು ಅಂತ ಬರ್ತಾ ಇರ್ತಾರೆ. ಅವ್ರ ಕೈಲಿ ಆಶೀರ್ವಾದವನ್ನು ತೆಗೆಸ್ಕೊಳ್ತಾ ಇರ್ತಾರೆ. ಅಂಥ ಹೆಂಗಸರಿಗೆ ಶಟವಿ ಅಂತ ಕರೀತಾರೆ. ಅಂಥ ಶಟವಿಯ ರೂಪದಲ್ಲಿ ಪೂತನೇನು ಬಂದ್ಲು. ಆದರೆ ಮಗುವಿಗೆ ಹಾಲು ಉಣಿಸ್ತೀನಿ ಅಂತ ಬಂದ್ಲು. ಆದರೆ ವಿಷ ಉಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಂಥ ವಿಷವನ್ನು ಉಣಿಸ್ಲಿಕ್ಕೆ ಹೊರಟ ಆ ಪೂತನೆಯನ್ನು ಕೃಷ್ಣ ಪರಮಾತ್ಮ ಕೊಂದ ಘಟನೆಯನ್ನು ಸ್ಮರಣೆ ಮಾಡಿ, ಚಿದ ಆನಂದನ ದೇವರಿಪು ದೈತ್ಯೇಂದ್ರ ಶಕಟನ ಒದ್ದನ ಶ್ರುತಿ ಸಿದ್ಧನ. ನಂತರ ಶಕಟಾಸುರ ಭಂಜನ ಪ್ರಸಂಗ. ಇವನಿಗೆ ಪೂತನ ಸಂಹಾರ ಆದರೂ ಕೂಡ ಎಲ್ಲರಿಗೂ ಗಾಬರಿಯಾಗಿತ್ತು, ಇವನಿಗೆ ಮಾತ್ರ ಗಾಬರಿ ಇಲ್ಲ. ಯಾಕೆ? ಚಿದಾನಂದ, ಯಾವಾಗಲೂ ಅವನಿಗೆಲ್ಲ ಗೊತ್ತಿದೆ. ಚಿತ್ ಜ್ಞಾನ ರೂಪಿ ಪರಮಾತ್ಮ, ಆನಂದಮಯ. ಯಾವ ಪೂತನೆ ಬಂದ್ಲು, ಏನು ಮಾಡಿದ್ಲು, ವಿಷ ಉಣಿಸಿದ್ರು ಆರಾಮಾಗಿ ನಗ್ತಾ ನಗ್ತಾ ಗೊತ್ತಿತ್ತು ಅವನಿಗೆ ಇವಳು ದುಷ್ಟಳು ಬಂದಿದ್ದಾಳೆ ಅಂತ. ಯಾಕೆ? ಯಾವಾಗಲೂ ಜ್ಞಾನಭರಿತ. ಆ ಜ್ಞಾನ ಮತ್ತೆ ಅವನು ಯಾವತ್ತೂ ಕೂಡ ವಿಯೋಗ ಹೊಂದಿದ್ದು ಅಂತಿಲ್ಲ. ಅದು ಹಿಂದೆನೂ ಬಂತು. ಗುಣಸಾಂದ್ರ, ಗುಣಗಳು ದೇವರು ಹೇಗಿದೆ ಅಂದರೆ ಒಟ್ಟಿಗೆ ಹಾಗೆ ಬಿಟ್ಟು ಹೋಗೋದೇ ಇಲ್ಲ. ಅಜ್ಞಾನ ಎಲ್ಲಿ ಕೃಷ್ಣನಿಗೆ? ಆನಂದಕ್ಕೂ ಅವನಿಗೂ ಎಲ್ಲಿಯ ವಿಯೋಗ? ಎಂದಿಗೂ ಕೂಡ ವಿಯೋಗ ಇಲ್ಲ. ಈ ರೀತಿಯಲ್ಲಿ ಆನಂದ ಜೊತೆಗೆ ಜ್ಞಾನ ಎರಡೂ ಕೂಡ ಕೃಷ್ಣನ ಜೊತೆಗೆ ಇತ್ತು. ಆದ್ದರಿಂದ ಪೂತನೆ ಬಂದ್ಲು ಹೋದ್ಲು ಎಲ್ಲ ಒಂದೇ ರೀತಿಯಲ್ಲಿ ಪರಮಾತ್ಮ ಇದ್ದ. ದೇವರಿಪು ದೈತ್ಯೇಂದ್ರ ಶಕಟನ, ದೇವತೆಗಳ ಶತ್ರುಗಳು ದೈತ್ಯರು. ಅದರಲ್ಲಿ ಇಂದ್ರ ಶಕಟಾಸುರ ಬಂದ. ಆ ಶಕಟಾಸುರನಿಗೆ ಮಾಡಿದ್ದೇನು ಪರಮಾತ್ಮ? ಒಂದ್ಸರಿ ತನ್ನ ಪುಟ್ಟ ಪಾದದಿಂದ ಒದ್ದು ಕೂಡಲೇ ಮುಗ್ದೇ ಹೋಯ್ತು ಅವನ ಕತೆ. ದಡಾರಂತ ಬಿದ್ದ, ಪೂಡಿ ಪೂಡಿ ಆದ. ಇದು ಯಾಕಾಯಿತು ಅಂದರೆ ನಮ್ಮ ಕೃಷ್ಣ ಸಾಮಾನ್ಯ ಅಲ್ಲ, ಶ್ರುತಿಸಿದ್ಧನ. ವೇದ ವಾಕ್ಯಗಳು ಕೊಂಡಾಡ್ತಾ ಇದೆ. ಅಂಥ ಕೃಷ್ಣ ಪರಮಾತ್ಮನ ಅಚಿಂತ್ಯ ಶಕ್ತಿಯ ಈ ಪುಟ್ಟ ಪಾದ ಏಟು ಕೊಟ್ಟ ಮೇಲೆ ತಡ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ವಾದಿರಾಜರು ಸುಂದರವಾಗಿ ಈ ಮೊದಲನೇ ಪದ್ಯದಲ್ಲಿ ವರ್ಣಿಸಿದ್ದಾರೆ. ಇನ್ನೂ ಕೆಲವು ವಿಶೇಷ ವಿಷಯಗಳನ್ನು ಈ ಮೊದಲನೇ ಪದ್ಯದಲ್ಲಿ ನಾವು ಕೇಳಬೇಕು. ಮುಖ್ಯವಾಗಿ ದಶಮಸ್ಕಂದ ಭಾಗವತದ ರಹಸ್ಯ ವಿಷಯಗಳನ್ನು ಎತ್ತಿಕೊಡೋದು ವಾದಿರಾಜರ ಈ ಪದ್ಯಗಳು. ಅದರಲ್ಲಿ ಒಂದಿಷ್ಟು ನಿಮಿಷಗಳ ಕಾಲ ಈ ಮೊದಲನೇ ಪದ್ಯದ ವಿಚಾರವನ್ನು ಇನ್ನೂ ಸ್ವಲ್ಪ ಗಮನಿಸೋಣ. ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಪ್ರಾರ್ಥನೆಯನ್ನು ಮಾಡಿದ. ಸೂರ್ಯವಂಶ ಆಯಿತು, ಚಂದ್ರವಂಶ ಆಯಿತು ಕೇಳಿ, ನನಗೆ ಬೇಕಾಗಿದ್ದು ಕೃಷ್ಣನ ಬಗ್ಗೆ, ನನ್ನ ರಕ್ಷಣೆ ಮಾಡಿದ ಕೃಷ್ಣನ ಬಗ್ಗೆ. ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ವದವಿಸ್ತರಾತ್. ಯಾವ ಭಗವಂತ ಯದುವಂಶದಲ್ಲಿ ಅವತರಿಸಿದ್ನೋ ಅಂಥ ಭಗವಂತನಿಂದಲೇ ನಾನು ಬದುಕಿದ್ದು, ನನ್ನ ತಾಯಿ ಹೊತ್ಕೊಂಡಿದ್ದು ಗರ್ಭದಲ್ಲಿ. ಆ ಕಡೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆಗ ಉತ್ತರೆ ತಾನು ಜೋರಾಗಿ ಕಿರ್ಚ್ಕೊಂಡು ಓಡ್ಕೊಂಡು ಬಂದ್ಲು, ಕೃಷ್ಣ ನನ್ನ ಗರ್ಭವನ್ನು ರಕ್ಷಣೆ ಮಾಡು ಅಂತ ಬಹಳ ದೀನಳಾಗಿ ಬಂದಿದ್ದಾಳೆ. ಕೃಷ್ಣ ಅಂತಾನೆ, ಯಾಕೆ ಹೆದರ್ತಿ, ನಾನು ರಕ್ಷಣೆ ಮಾಡ್ತೀನಿ ಅಂತ. ಪರಮಾತ್ಮ ಹೊರಗಡೆ ಇದ್ದು ರಕ್ಷಣೆ ಮಾಡೋದಲ್ಲ, ಒಳಗಡೆ ಬಂದು ರಕ್ಷಣೆ ಮಾಡ್ತಾನೆ. ಗದೆಯನ್ನು ಹಿಡ್ಕೊಂಡು ಚಿಕ್ಕ ರೂಪವನ್ನು ಧರಿಸಿ, ಅದು ಹೆಬ್ಬೆರಳಿನಷ್ಟು ಗಾತ್ರ ಅಷ್ಟೇ, ಅಷ್ಟು ರೂಪವನ್ನು ಧರಿಸಿ ಉತ್ತರೆಯ ಗರ್ಭದ ಸುತ್ತಲೂ ಗರಗರ ತಿರುಗ್ತಾ ಇರ್ತಾನೆ ಆ ಗದೆಯನ್ನು ಹಿಡ್ಕೊಂಡು. ಮಗು ಪರಿತಃ ಈಕ್ಷಿತ್, ಇವನು ಸುತ್ತಲೂ ನೋಡ್ತಾ ಇರ್ತಾನೆ ಯಾರಿದು ಅಂತ ಸುತ್ತಲೂ. ಯಾಕೆಂದರೆ ಆ ಗದೆಯನ್ನು ತಿರುಗಿಸ್ಕೊಂಡು ಅಲ್ಲೇ ಕಾಪಾಡ್ತಾ ಇರ್ತಾನೆ, ಯಾವ ಬ್ರಹ್ಮಾಸ್ತ್ರ ನೋಡೇ ಬಿಡೋಣ ಅಂತ. ಹೀಗೆ ಗರ್ಭದ ಒಳಗಡೆ ನಾನು ಇದ್ದಾಗ ರಕ್ಷಣೆ ಮಾಡಿದ ಆ ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಒಂದು ಮಾತನ್ನು ನಾವು ಅವಶ್ಯವಾಗಿ ಸ್ಮರಣೆ ಮಾಡಿಕೊಳ್ಬೇಕು. ಕೃಷ್ಣನ ಬಗ್ಗೆ ನಾವು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ,
ಯಾರು ಅದರ ವ್ಯವಸ್ಥೆ ಮಾಡ್ತಾರೋ ಎಲ್ರಿಗೂ ಒಳ್ಳೆಯದಂತೆ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದರೆ ಆ ಕೃಷ್ಣನ ಅನುಗ್ರಹ ಅವ್ರ ಮೇಲೆ ಪರಿಪೂರ್ಣ, ಕೇಳೋರಿಗೆ ಪರಿಪೂರ್ಣ ಅನುಗ್ರಹ. ಅದರ ಜೊತೆಗೆ ಯಾರು ವ್ಯವಸ್ಥೆ ಮಾಡ್ತಾರೋ, ಈ ಕೃಷ್ಣನ ಚರಿತ್ರೆಯನ್ನು ಹೇಳಿಸೋ ರೀತಿಯಲ್ಲಿ ಒಂದು ಪ್ರಾಯೋಜಕತ್ವವನ್ನು ವಹಿಸಿ ವ್ಯವಸ್ಥೆ ಮಾಡ್ತಾರೋ ಅಂತಹವರೆಗೂ ಕೂಡ ಗರ್ಭದಲ್ಲಿದ್ದ ಪರೀಕ್ಷಿತ್ ರಾಜನಿಗೆ ಎಂಥ ರಕ್ಷಣೆಯನ್ನು ಕೃಷ್ಣ ಕೊಟ್ಟನೋ ಆ ರಕ್ಷಣೆಯನ್ನು ಕೇಳೋರ್ಗೆ ಹೇಳೋರ್ಗೆ ಹಾಗೆ ಈ ಜ್ಞಾನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿ ಯಾರಿದ್ದಾರೋ ಅವರಿಗೂ ಅಷ್ಟೇ ರಕ್ಷಣೆಯನ್ನು ಪರಮಾತ್ಮ ನೀಡ್ತಾನೆ. ಇದು ದಶಮಸ್ಕಂದ ಭಾಗವತದ ಈ ಕೃಷ್ಣನ ಮಹಿಮೆ ಅಂತ ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ. ಮುಂದೆ ಈ ಪರೀಕ್ಷಿತ್ ರಾಜ ತಾನು ಏನು ಪ್ರಶ್ನೆಯನ್ನು ಕೇಳಿದಾನೆ ಅದಕ್ಕೆ ಉತ್ತರವನ್ನು ಶುಕಾಚಾರ್ಯರು ನೀಡ್ತಾ ಅವ್ರು ಹೇಳ್ತಾರೆ, ಕೃಷ್ಣನ ಪರಮಾತ್ಮನ ಅವತಾರ ಆದ ಸಂದರ್ಭಕ್ಕಿಂತ ಮೊದಲು ಮದುವೆ ಆಯಿತು ವಸುದೇವ ದೇವಕಿಯರಿಗೆ. ಮದುವೆ ಆದಮೇಲೆ ಬಹಳಷ್ಟು ಸಂಪತ್ತನ್ನು ಈ ದೇವಕಿಗೋಸ್ಕರ ದೇವಕಿಯ ತಂದೆ ಪೂರ್ಣ ಧಾರೆ ಎರಿತಾನೆ. ಮಗಳು ಅಂತ ಮಗಳಿಗೋಸ್ಕರ ಏನು ತೊಂದರೆ ಆಗಬಾರ್ದು ಅಂತ ಎಲ್ಲ ವ್ಯವಸ್ಥೆ ಮಾಡ್ದ. ಕಂಸನು ಕೂಡ ತನ್ನ ತಂಗಿ ದೇವಕಿಗೋಸ್ಕರ ಏನು ಮಾಡ್ತಾನೆ ಅಂದರೆ ತಾನು ಗಂಡನ ಮನೆಗೆ ಬಿಡಬೇಕು ಅಂತ ವಸುದೇವ ಮತ್ತು ದೇವಕಿಯರನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ತಾನೇ ಓಡಿಸ್ಕೊಂಡು ಸಾರಥಿಯಾಗಿ ಹೋಗ್ತಾನೆ. ಬಹಳ ಪ್ರೀತಿಯಿಂದ ನನ್ನ ತಂಗಿಯನ್ನು ನಾನೇ ಬಿಟ್ಟು ಬರ್ತೀನಿ ಅಂತ ಹೊರಡ್ತಾನೆ ಕಂಸ. ಆಚೆ ಹೋಗಬೇಕು, ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ಅಶರೀರವಾಣಿ ಆಗತ್ತೆ. ಅಸ್ಯಾಸ್ತ್ವಂ ಅಷ್ಟಮೋ ಗರ್ಭ ಹಂತಾಯಾಮ್ ನಯಸೆ ಬುಧ. ಅಯ್ಯೋ ಮೂರ್ಖ, ಯೋಚನೆ ಮಾಡು, ಇವಳಲ್ಲಿ ಹುಟ್ಟುವಂಥ 8ನೇ ಗರ್ಭ ಅದನ್ನು ನೀನು ಬಿಡೋಲ್ಲ ಅಂತ. ಆಗ ತಂಗಿ ಮೇಲೆ ಪ್ರೀತಿಯೆಲ್ಲ ಹೊರಟೇ ಹೋಯಿತು ದುಷ್ಟ ಕಂಸನಿಗೆ. ಖಡ್ಗ ಎತ್ತದ, ಜುಟ್ಟು ಹಿಡ್ದ, ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತೇನೆ ಅಂತ ಹೊರಟ ಕಂಸ ದುಷ್ಟ. ವಸುದೇವ ತಕ್ಷಣ ಬೀಸೋ ದೊಣ್ಣೆ ಕೈಯಲ್ಲಿ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯ ಅನ್ನೋ ರೀತಿಯಲ್ಲಿ 100 ಆಗ್ಬೋದು 1000 ಆಗ್ಬೋದು, ಒಟ್ಟು ತಪ್ಪಿಸ್ಕೊಳ್ಬೇಕು. ತಕ್ಷಣ ಅಂದ, ನಿನಗೆ ದೇವಕಿಯ ಗರ್ಭ ತಾನೇ ತೊಂದರೆ ಕೊಡೋದು, ಅಲ್ಲಿ ಹುಟ್ಟೋ ಮಕ್ಕಳನ್ನೆಲ್ಲ ಒಪ್ಪಿಸ್ಬಿಡ್ತೀನಿ ಅಂತ ತಕ್ಷಣ ಮನಸ್ಸಿಲ್ಲ ಹೇಳಿಬಿಟ್ಟ. ಆಯಿತು, ತಕ್ಷಣ ಆಯ್ತು ಇರಲಿ ಅಂತ ಒಪ್ಕೊಂಡ. ಹೀಗೆ ಘಟನೆ ಮುಂದೆ ಅಲ್ಲಿ ಬರೆಯುತ್ತೆ. ಅಲ್ಲಿ ಹೇಳ್ತಾರೆ, ದೇವಕಿಗೋಸ್ಕರ ಎಷ್ಟೆಷ್ಟು ಕೊಟ್ಟಿದ್ರು ವಸ್ತುತಃ ರಾಶಿ ರಾಶಿ ಉಡುಗೊರೆ ಅಂತೆ. ಎಷ್ಟು ರಾಶಿ ಉಡುಗೊರೆ ಕೊಟ್ಟಿದ್ರು ಆ ದೇವಕಿಗೋಸ್ಕರ ಅಂದರೆ 400 ಆನೆಗಳನ್ನು ನೀಡಿದ್ರಂತೆ, ಕುದುರೆಗಳು 10,000, ರಥಗಳು 1800, ಸೇವಕಿಯರು 200 ಜನ. ಇಷ್ಟು ಉದ್ದುದ್ದ ಉಡುಗೊರೆಗಳನ್ನು ಕೊಟ್ಟಿದ್ರು. ಇಂಥ ಎಷ್ಟು ಕೊಟ್ಟರೂ ಕೂಡ ಒಂದೇ ಸಲ ಆ ಕಂಸ ತನ್ನ ದುಷ್ಟತನವನ್ನು ಮೆರೆದು ಬಿಟ್ಟ. ಅಂದರೆ ಕಂಸನ ಈ ದೇವಕಿಯ ತಂದೆ ಮಾಡಿದ್ದಿಷ್ಟು ಮಗಳಿಗೆ ಒಳ್ಳೇದಾಗಲಿ ಅಂತ ಏನಿಲ್ಲ, ತನ್ನ ತಂಗಿಯ ಗಂಡ ಅಂತನೂ ಇಲ್ಲ, ಏನೂ ಇಲ್ಲ, ತಂಗಿಯನ್ನೇ ಕೊಚ್ಚಲಿಕ್ಕೆ ಹೋದವನು ಈ ದುಷ್ಟ. ಈ ಭಾಗವನ್ನು ವಿವರಿಸ್ತಾ ಮುಂದೆ ನಾರದರು ಕೂಡ ಎಚ್ಚರಿಸೋದಿದೆ. ನಾರದರು ಹೇಳ್ತಾರೆ, ಇವಳ ಗರ್ಭ ಒಳ್ಳೆಯದಲ್ಲ, ನಿನಗೆ 8ನೇ ಗರ್ಭ ಸಂಹಾರ ಮಾಡುತ್ತೆ, ಹುಷಾರಾಗಿರು ಅಂತ. ಹೀಗೆ ವಸುದೇವ ಹೇಳ್ದ. ಇನ್ನೊಮ್ಮೆ ವಾಯುದೇವನು ಕೂಡ ತಾನು ತಿಳಿಸೋದಿದೆ, ಹುಷಾರಾಗಿರು ಅಂತ. ಇನ್ನು ಇದೇ ರೀತಿಯಲ್ಲಿ ನಾರದರು ತಿಳಿಸೋದಿದೆ. ಹೀಗೆ ಅನೇಕ ಬಾರಿ ತಾನು ಸೂಚನೆಯನ್ನು ತಗೊಳ್ತಾನೆ ಕಂಸ. ಆದರೆ ತನ್ನ ಬುದ್ಧಿಯನ್ನು ತಿದ್ಕೊಳ್ಳಲ್ಲ ಹೊರತು ಈ ದೇವಕಿಯ ಸಂಹಾರವನ್ನು ಮಾಡಬೇಕು ಅಂತ ತಾನು ಹೊರಡ್ತಾನೆ ಎನ್ನುವ ವಿಷಯ ಇಲ್ಲಿ ಬಂತು. ಇಷ್ಟಾಗಿ ಅವತಾರದ ಪ್ರಸಂಗ. ಭಗವಂತ ತಾನು ದೇವಕಿಯ ಗರ್ಭದ ಒಳಗಡೆ ನೆಲೆಸಿದ್ದಾನೆ. ಗರ್ಭದ ಒಳಗಡೆ ಇತ್ತು ಮಗು. ಆಗೆಲ್ಲ ಬ್ರಹ್ಮಾದಿ ದೇವತೆಗಳು ಆ ಗರ್ಭದಲ್ಲಿರೋ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಈ ಗರ್ಭಸ್ತುತಿ ಅಂತ ಬಹಳ ವಿಶೇಷ. ಗರ್ಭಿಣಿಯರು ತಮ್ಮ ಗರ್ಭದ ಒಳಗಡೆ ಮಗುವನ್ನು ಧರಿಸಿದಾಗ ಈ ಸ್ತೋತ್ರವನ್ನು ವಿಶೇಷವಾಗಿ ಹೇಳ್ಕೊಳ್ಬೇಕಂಥ ಉತ್ತಮವಾದ ಸ್ತೋತ್ರ. ಅದನ್ನು ನೆನಪಿಸುವಂತೆ ವಾದಿರಾಜರ ಈ ಮೊದಲನೇ ಸಾಲಿದೆ. ದೇವಕಿಯ ಜಠರ ಉದಯ ಅಂಬುಧಿ ಚಂದ್ರನ ಅಂತ ಏನು ಬಂತು, ಈ ಅಭಿಪ್ರಾಯವನ್ನೇ ತಿಳಿಸ್ಲಿಕ್ಕೆ ಆ ವಾಕ್ಯ ಬಂದಿರೋದು. ಅಲ್ಲಿ ಚಂದ್ರನ ಥರ ಗರ್ಭದ ಒಳಗಡೆ ಇದ್ದು ಪರಮಾತ್ಮ ಅಭಿವ್ಯಕ್ತನಾದ ಅಂತ. ಆಗ ಆ ಸ್ತುತಿಯನ್ನು ನೆನಪಿಸ್ಕೊಳ್ತಾ ಮುಂದಕ್ಕೆ ಹೋಗಿದ್ದಾರೆ. ಕೃಷ್ಣಾವತಾರ ಆಯಿತು.
ಕೃಷ್ಣಾವತಾರ ಆದ ಸಂದರ್ಭ ಅಲ್ಲಿ ಎಲ್ಲ ನಕ್ಷತ್ರ ಲಗ್ನ ಎಲ್ಲ ಸರಿಯಾಗೇ ಇದೆ. ಪರಮಾತ್ಮ ಅವತಾರ ಆಗಿದ್ದಷ್ಟೇ, ಹುಟ್ಟೋದು ಅಂತ ಹೇಳಬಾರದು. ಅದು ನಮಗೆ ದೇವರು ಹುಟ್ಟಿದ ಅಂತ. ಅರ್ಧರಾತ್ರಿಯಲ್ಲಿ ದೇವಕಿ ತಾನು ಪರಮಾತ್ಮನನ್ನು ಹೊತ್ತಿಕೊಂಡ್ಲು ಅಂತ ಭಗವಂತನ ರೂಪವನ್ನು ಇಲ್ಲಿ ಸ್ಮರಣೆ ಮಾಡ್ತಾ ನಾವು ಹೋಗಬೇಕು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ. ಕೃಷ್ಣ ಹುಟ್ಟಿದಾಗ ಶಂಖಚಕ್ರ ಗದಾಧಾರಿಯಾಗಿ 4 ಭುಜ ಧರಿಸ್ಕೊಂಡು ತಾನು ಪ್ರಕಟನಾಗಿ ದೇವಕಿ ವಸುದೇವರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಕಣ್ಣು ಕಮಲದಂತೆ ಅರಳಿದೆ, ಶ್ರೀವತ್ಸ ಚಿಹ್ನೆ ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ. ಎಂಥ ಅದ್ಭುತ! ವೈಡೂರ್ಯ ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ. ಅವನ ಸಾವಿರಾರು ಮುಂಗುರುಗಳು ಅದು ಕೆಳಕ್ಕೆ ಜೋತಾಡ್ತಾ ಇದೆ. ಅಂಥ ಸುಂದರ ಮೂರ್ತಿ. ಉದ್ದಾಮ ಕಾಂಚಂಗದ ಕಂಕಣಾದಿಭಿ. ಬಾಹುವಿನಲ್ಲಿ ಆಭರಣ, ಕೈನಲ್ಲಿ ಆಭರಣ. ಇವ್ರೇನು ತಂದೆ ತಾಯಿ ತೊಡಸೋದು ಬೇಡ. ಹುಟ್ಟಿದ್ದು ಕೃಷ್ಣ ಎಲ್ಲಿ ಅಂತ ನಮಗೆ ಗೊತ್ತಿದೆ. ಆದರೆ ಆ ಸ್ಥಳದಲ್ಲಿ ಎಲ್ಲಿ ತೊಗೊಂಬರಬೇಕು? ಆ ಸ್ಥಳದಲ್ಲಿ ಎಲ್ಲಿಂದ ತೊಗೊಂಬರಬೇಕು? ಆ ದೇವಕಿ ವಸುದೇವರು ತಾವು ಆಭರಣವನ್ನು ಹಾಕಲಿಕ್ಕೆ ಕೃಷ್ಣ ಪರಮಾತ್ಮನಿಗೆ. ಆದರೆ ಅದಕ್ಕೆ ಹುಟ್ಟುತ್ತಾನೆ ತಾನು ಯೋಚಿಸಬೇಡಿ, ನಾನು ಹಾಗೇ ಬಂದಿದ್ದೀನಿ, ನಿಮ್ಗೆ ಆ ನೋವಿಲ್ಲ, ನಾನೇ ಧರಿಸ್ಕೊಂಬಂದಿದ್ದೀನಿ ಅಂತ ಕೃಷ್ಣ ಪ್ರಕಟನಾಗ್ತಾನೆ. ಆಗ ನೋಡ್ತಾರೆ ಹೇಗಿದ್ದ ಆ ಭಗವಂತ. ಸವಿಸ್ಮಯೋತ್ ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ. ನಗ್ತಾ ನಗ್ತಾ ಮಗು ಅರಳಿಸ್ಕೊಂಡಿದೆ. ಇಂಥ ಮಗುವನ್ನು ನೋಡಿದಾಗ ಕೃಷ್ಣಾವತಾರೋತ್ಸವ ಸಂಭ್ರಮ. ಆಗ 10,000 ಗೋದಾನವನ್ನು ವಸುದೇವ ತಾನು ಕೃಷ್ಣ ಹುಟ್ಟಿದ ಮೇಲೆ ಅವತರಿಸಿದ ಮೇಲೆ ಮಾಡಿದ ಅನ್ನೋ ಪ್ರಸಂಗ ಬಂತು. ನಂತರ ಈ ಕಂಸನಿಗೆ ವಿಷಯ ಗೊತ್ತಾದ ಮೇಲೆ ಆ ಕಡೆ ದುರ್ಗೆ ಆಚೆ ಈಚೆ ಎಲ್ಲ ಆಗೋಯ್ತು, ಎಲ್ಲ ವಿಷಯ ಮುಗಿದೋಗಿದೆ. ಅದನ್ನು ವಾದಿರಾಜರು ಅದನ್ನು ವಿಸ್ತಾರ ಮಾಡಲಿಕ್ಕೆ ಹೋಗಲಿಲ್ಲ. ಪೂತನೆಯ ಪ್ರಸಂಗವನ್ನು ಉಲ್ಲೇಖ ಮಾಡಿದರು. ಪೂತನೆ ಬಗ್ಗೆ ನಾವು ತಿಳಿಬೇಕಾದ ವಿಷಯ ಏನು? ಪೂತನೆ ತಾನು ಬಂದು ಮಗುವಿಗೆ ಹಾಲು ಉಣಿಸ್ತೀನಿ ಅಂತ ಬಂದ್ಲು. ಆ ರೂಪ ನೋಡಿ ವ್ಯಾಮೋಹಿತರಾಗ್ಬಿಟ್ರು. ಸುಂದರ ಸ್ತ್ರೀ ರೂಪವನ್ನು ಧರಿಸಿ ಬಂದಿದ್ದಾಳೆ. ಬಂದು ನಾನು ಈ ಮಗುವಿಗೆ ಹಾಲನ್ನು ಉಣಿಸ್ತೀನಿ ಅಂತ ಬಂದಿದ್ದಾಳೆ. ಆ ಪೂತನೆ ತಾನು ಎತ್ತುಕೊಂಡ್ಳು, ಮಗುವನ್ನು ಎತ್ತುಕೊಂಡು ತಾನು ಹಾಲು ಉಣಿಸ್ಲಿಕ್ಕೆ ಶುರು ಮಾಡಿದ್ಲು. ಹೆಂಗೆ ಭಗವಂತ ಸ್ವೀಕಾರ ಮಾಡ್ದ ಅಂದರೆ ಅವಳ ಪ್ರಾಣ ಅಪಹಾರ ಆಯಿತು. ಇದು ಗೊತ್ತಾಯ್ತು ನಮಗೆ ವಿಷಯ. ಬಿದ್ಲು ಪೂತನೆ. ಆಗ ಅವಳ ದೇಹವನ್ನು ವರ್ಣಿಸ್ತಾರೆ. ಭಯಾನಕ ದೇಹ. ಎಷ್ಟು ದೊಡ್ಡದಾಗಿತ್ತು ಅಂದರೆ ಬೆಟ್ಟದ ಗುಹೆಗಳಿರತ್ತಲ್ಲ ಆ ಥರ ಅವಳ ಮುಖ ಅಂತೆ. ಹಾಳು ಬಾವಿ ಥರ ಕಣ್ಣವಳದು, ಕೆರೆ ಥರ ಅವಳ ಹೊಟ್ಟೆ, ಸೇತುವೆ ಥರ ಕೈಕಾಲು, ಆಚೆ ಈಚೆ ಕೇಶ ಪಾಶಗಳೆಲ್ಲ ಕೆದರಿ ಹೋಗಿದೆ. ಮುದ್ದು ಕೃಷ್ಣ ಅವಳ ಮೇಲೆ ಆಟಾಡ್ತಾ ಇದ್ದಾನಂತಿನ್ನು. ನಾರಾಯಣ ಆಟಾಡ್ತಾ ಕೂತಿದ್ದಾನೆ ಆ ರಾಕ್ಷಸಿಯ ದೇಹದ ಮೇಲೆ. ಎಲ್ಲರೂ ಬಂದರು. ಮಗುವಿಗೆ ಒಳ್ಳೇದಾಗಲಿ ಅಂತ ಈ ಹಸುವಿನ ಬಾಲ ತಗೊಂಡು ದೃಷ್ಟಿ ತೆಗೆದ್ರಂತೆ. ಮಗುವಿಗೆ ದೃಷ್ಟಿ ತೆಗೆದು ಬಾಲರಕ್ಷಾಸ್ತುತಿ ಅಂತ ಒಂದು ಇದೆ. ಇದೆಲ್ಲ ನಾವು ವಾದಿರಾಜರ ಈ ಪದ್ಯಗಳಲ್ಲಿ ಅನುಸಂಧಾನ ಮಾಡಬೇಕಾಗಿರೋ ವಿಷಯ. ಸೂಕ್ಷ್ಮವಾಗಿ ಎಳೆಯಾಗಿ ವಾದಿರಾಜರು ಈ ಸಂದರ್ಭದಲ್ಲಿ ಇದನ್ನೆಲ್ಲ ಬಿಡಿಸಿದ್ದಾರೆ. ಅಲ್ಲಿ ಪ್ರಾರ್ಥನೆ ಮಾಡುವಂಥ ಬಾಲರಕ್ಷಾಸ್ತುತಿ ಇದೆ. ನಮ್ಮ ಮಗು ಕೃಷ್ಣ ಅವನ ಅಂಗಾಲನ್ನು ಅಜ ರಕ್ಷಣೆ ಮಾಡಲಿ, ಮುಂಗಾಲನ್ನು ಮಾಧವ ಕಾಪಾಡಲಿ, ಅವನ ಜಾನು ಮೊಣಕಾಲಿನ ಆ ಗರಿಮಾದಿ ಗುಣಗಳನ್ನು ಹೊಂದಿದ ಪರಮಾತ್ಮ ಕಾಪಾಡಲಿ, ತೊಡೆಗಳನ್ನು ಯಜ್ಞ ಕಾಪಾಡಲಿ, ಹೊಟ್ಟೆ ಭಾಗವನ್ನು ಹಯವದನ ರಕ್ಷಣೆ ಮಾಡಲಿ ಅಂತ ಹೀಗೆ ಅನೇಕ ರೀತಿಯಾದ ಪ್ರಾರ್ಥನೆಯನ್ನು ಅಲ್ಲಿ ಮಾಡೋದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಏನೇನು ಕೆಟ್ಟದಾಗಬೇಕೋ ಎಲ್ಲ ಹೊರಟೋಗಲಿ ಅಂತ ಈ ಮಗುವಿಗೆ ರಕ್ಷಣೆಯನ್ನು ಬೇಡ್ತಾರೆ ಅಂತ ಸುಂದರವಾದ ಪ್ರಸಂಗ ಅದು. ಅಷ್ಟೇ ಅಲ್ಲ, ಗೋಮಯದಿಂದ ಲೇಪನ ಮಾಡ್ತಾರೆ ಕೃಷ್ಣನ ದೇಹಕ್ಕೆ. ಗೋಮಯ ಅಷ್ಟು ಪವಿತ್ರ. ಹಸುವಿನ ಗೋಮಯ ತಗೊಂಡು ಊರ್ಧ್ವಪುಂಡ್ರವನ್ನು ಹಾಕ್ತಾರಂತೆ ಮಗುವಿಗೆ, ರಕ್ಷಣೆ ಇರಲಿ ಅಂತ. ಇಷ್ಟು ನಂಬಿಕೆ ಅವರಿಗೆ. ಎಲ್ಲ ಈ ಪೂತನ ಸಂಹಾರ ಆದ ಸಂದರ್ಭದಲ್ಲಿ ಮಗುವಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ ಪ್ರಸಂಗವನ್ನು ಇಲ್ಲಿ ಗಮನಿಸ್ಬೋದು. ಯಾಕಿದನ್ನು ಕೇಳಬೇಕು ಅಂದರೆ ಒಂದೊಂದು ಫಲಸ್ತುತಿ ಇದೆ ಇದಕ್ಕೆ, ಒಂದೊಂದು ಘಟನೆಗೆ. ಅದಕ್ಕೆ ವಾದಿರಾಜರು ವಿಶೇಷವಾಗಿ ಇದನ್ನು ಹೇಳಿದರು. ಒಂದು ಅವತಾರ ಮಾಡಿದ್ದು ದೇವಕಿಯ ಉದರದಲ್ಲಿ ಎಂದಾಗ ಬಾಲರಕ್ಷಾಸ್ತುತಿ ಬ್ರಹ್ಮಾದಿ ದೇವತೆಗಳು ಮಾಡಿದರೆ ಗರ್ಭದಲ್ಲಿರೋ ಮಗುವಿನ ರಕ್ಷಣೆ ವಿಶೇಷವಾಗುತ್ತೆ. ಆ ನಿಟ್ಟಿನಲ್ಲಿ ಆ ಘಟನೆಯನ್ನು ನೆನಪಿಸ್ಕೊಳ್ಬೇಕು. ಅದಾದ ಮೇಲೆ ಈ ಪೂತನ ಸಂಹಾರದ ಪ್ರಸಂಗದಲ್ಲಿ ಫಲಶ್ರುತಿಯನ್ನಾಗಿ ಹೇಳ್ತಾರೆ. ಯಾಕಿದನ್ನು ಕೇಳಬೇಕು? ಯಜೇ ತತ್ಪೂತನಾ ಮೋಕ್ಷಂ ಕೃಷ್ಣಸ್ಯಾರ್ಭಕಮದ್ಭುತಂ ಶೃಣುಯಾತ್ ಶ್ರದ್ಧಯಾಮರ್ತ್ಯ ಗೋವಿಂದೇ ಲಭತೆ ರತಿಂ. ಗೋವಿಂದರಲ್ಲಿ ಭಕ್ತಿ ಬರಬೇಕಾ? ಪೂತನ ಸಂಹಾರದ ಪ್ರಸಂಗವನ್ನು ಕೇಳಬೇಕು ಅಂತ. ನಂತರ ಶಕಟಾಸುರನ ಪ್ರಸಂಗ. ಆ ಶಕಟಾಸುರನ ಪ್ರಸಂಗದಲ್ಲಿ ನಾವು ಗಮನಿಸಬೇಕಾಗಿದ್ದೇನು? ಬಂಡಿಯನ್ನು ತನ್ನ ಪುಟ್ಟ ಪಾದದಿಂದ ಒದ್ದ. ಕೃಷ್ಣನ ಶಕ್ತಿ ಎಷ್ಟು ಅಂತ. ದೇವರ ಪುಟ್ಟ ಪಾದ ನಮ್ಮ ದೇಹಕ್ಕೆ
ಒಳಗಡೆ ಎಳೆದ್ರೆ ಸಾಕು ಮನಸ್ಸಿಗೆ. ನಮ್ಮ ಎಲ್ಲ ಕಷ್ಟಗಳು ಆ ಪುಟ್ಟಪಾದದಿಂದ ಹೊಡೆದಾಕ್ಬಿಡಪ್ಪ, ಯಾಕೆಂದರೆ ಬಂಡಿಯ ಕಷ್ಟಗಳು ನಮ್ಮ ತಲೆ ಮೇಲೆ ಬೀಳ್ತಾ ಇದೆ, ನಿನ್ನ ಪುಟ್ಟಪಾದ ಬಂದು ಚೂರು ಅದಕ್ಕೆ ಏಟು ಕೊಟ್ಟರೆ ಸಾಕು. ಅಂದರೆ ಕೃಷ್ಣ, ಬಾಲಕೃಷ್ಣ ಬಂದರೂ ಸಾಕು, ನಾವು ಅದಕ್ಕೆ ಕಷ್ಟಪಡೋದು ಬೇಡ. ಇಂಥ ಶ್ರುತಿ ಸಿದ್ಧನ ವೇದಗಳು ಕೊಂಡಾಡುವಂಥ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ವಾದಿರಾಜರು ಪ್ರಮುಖವಾದ ಆ ಗರ್ಭಸ್ತುತಿ, ಬಾಲರಕ್ಷಾ ಸ್ತೋತ್ರ, ಜೊತೆಗೆ ಈ ಪೂತನ ಸಂಹಾರದ ಪ್ರಸಂಗ, ಶಕಟಾಸುರ ಪ್ರಸಂಗ, ಇಂಥ ಪ್ರಧಾನವಾದ ರಸಭರಿತ ಭಾಗಗಳನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಮೊದಲನೇ ಪದ್ಯದಲ್ಲಿ. ಇನ್ನು ಮುಂದೆ ಎರಡನೆಯ ಪದ್ಯ ಏನು ಹೇಳ್ತಾ ಇದೆ ಅಂತ ಸುಂದರವಾದ ಎರಡನೇ ಪದ್ಯವನ್ನು ಈಗ ಆಲಿಸೋಣ. ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ, ಅನೇಕ ನಾರಿಯರ್ ವಸನವನು ಕದ್ದೊಯ್ದನ ತುರಗಾಯ್ದನ. ನಾಕಿಯರಿಗರಿಧೆನು ಕವತ್ಸ ವಿಘಾತನ ವಿಖ್ಯಾತನ, ಕಾಕುಮತಿ ಕಾಳಿಂಗನ ಫಣ ತುಳಿದನ ಅವಗೊಳಿದನ. ನೆನೆವೆನನು ದಿನ ನೀಳ ನೀರದ ವರ್ಣನ ಗುಣರನ್ನನ, ಮುನಿಜನ ಪ್ರಿಯ ಮುದ್ದೂಡುಪಿಯ ರಂಗನಾದಯ ಪಾಂಗನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಇಲ್ಲಿಯವರೆಗೆ ಮೊದಲನೇ ಪದ್ಯದಲ್ಲಿ ನಾವು ಅನೇಕ ಪ್ರಸಂಗಗಳನ್ನು ನೋಡಿದ್ವಿ. ಮುಂದಿನ ಪ್ರಸಂಗ ಈಗ ತಾನೇ ನಾವು ಎರಡನೇ ಪದ್ಯವನ್ನು ಆಲಿಸಿದ್ವಿ. ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ. ನಮಗೆ ಕೃಷ್ಣನ ಬಗ್ಗೆ ನೆನಪಾಗೋದೇ ಇದು. ದೊಡ್ಡ ವಂಚಕ ಅವನು, ಮೋಸಗಾರ. ಯಾಕೆಂದರೆ ಗೋಪಿಕಾಸ್ತ್ರೀಯರ ಮನೆಗೆ ಹೋಗೋದು, ಪಾಪ ಅವರು ತಮ್ಮ ಗಂಡಂದ್ರಿಗೆ ಅಂತ ಇಟ್ಕೊಂಡಿದ್ದೇನಲ್ಲ ಅಪಹರಿಸಿ ತಿಂದು ಬರೋದು, ಈ ಥರ ಎಲ್ಲ ಕಡೆ ಹೋಗಿ ಕದ್ದ, ಎಲ್ಲರಿಗೂ ವಂಚನೆ ಮಾಡೋದು, ನಗ್ತಾ ನಗ್ತಾ ಮೋಸ ಮಾಡಿ ಹೋಗೋದು, ಇಂಥ ಪ್ರಸಂಗವನ್ನು ನೆನಪಿಸಿದ್ದಾರೆ. ಅದು ಯಾವಾಗಲೂ ನಮ್ಮ ದೋಷಗಳು ಪರಿಹಾರ ಆಗಬೇಕು ಅಂದರೆ ಭಗವಂತನನ್ನು ಗೋಪಿಕಾಸ್ತ್ರೀ ಜಾರ ಅಂತ ಹೇಳಬೇಕಂತೆ. ಹಾಗೆ ಎಲ್ಲ ಕಳ್ಳತನವನ್ನು ಮಾಡಿದ್ದನ್ನು ನೆನಪಿಸ್ಕೊಂಡ್ರೆ ನಮ್ಮಲ್ಲಿರೋ ದೋಷಗಳೆಲ್ಲ ಹೋಗುತ್ತಂತೆ. ಈ ರೀತಿಯಲ್ಲಿ ವಾದಿರಾಜರು ವಿವರಿಸ್ತಾ ಮುಂದೆ ಅನೇಕ ನಾರಿಯರ ವಸನವನ್ನು ಕದ್ದು ಒಯ್ದನ. ಗೋಪಿಕಾಸ್ತ್ರೀಯರ ವಸ್ತ್ರಾಪಹರಣದ ಪ್ರಸಂಗ. ಕೃಷ್ಣ ಎಲ್ಲರ ವಸ್ತ್ರವನ್ನು ಅಪಹರಿಸಿಕೊಂಡು ಬಂದ. ಅಷ್ಟೇ ಅಲ್ಲ, ತುರುಗಾಯ್ದನ. ಆಕಳು, ಅವುಗಳ ಕರುಗಳು ಎಲ್ಲವನ್ನು ಕೂಡ ಕಾಪಾಡ್ತಾ ಇದ್ದ. ಧೇನುಕಾಸುರನ ಸಂಹಾರ, ವತ್ಸ ಅಸುರನ ಸಂಹಾರವನ್ನು ಕೃಷ್ಣ ಪರಮಾತ್ಮ ಮಾಡಿದ. ಹೀಗೆ ವಿಖ್ಯಾತನಾದ ಕಾಕುಮತಿ, ಕೆಟ್ಟ ಬುದ್ಧಿ ಇರೋವಂಥ ಕಾಳಿಂಗನ ಮೇಲೆ ಹೋಗಿ ನರ್ತನ ಮಾಡಿ ತುಳಿದು ಅವನ ಕೆಟ್ಟ ಬುದ್ಧಿಯನ್ನು, ದುರಹಂಕಾರವನ್ನು ಪರಿಹರಿಸಿದ. ಅವಗೊಲಿದನ. ಆದರೆ ಒಲೆದ ಕೊನೆಗೆ ಕೃಷ್ಣ ಪರಮಾತ್ಮ. ಅಲ್ಲಿ ನಾಗಕನ್ನಿಕೆಯರು ಬಂದು ಸ್ತೋತ್ರ ಮಾಡ್ತಾರೆ, ಬಿಟ್ಬಿಡು ನನ್ನ ಗಂಡನನ್ನು ಅಂತ. ಆಯಿತು ಅಂತ ನಿಗ್ರಹವನ್ನು ಮಾಡಿ ಪರಮಾತ್ಮ ತಾನು ವಿಶೇಷವಾದ ಅನುಗ್ರಹವನ್ನು ಮಾಡಿದ ಅಂತ. ಹೀಗೆ ಈ ಬೆಣ್ಣೆ ಮೊಸರು ಕದ್ದದ ಪ್ರಸಂಗವನ್ನು ನೆನಪಿಸ್ಕೊಳ್ತಾ, ಗೋಪಿಕಾ ವಸ್ತ್ರಾಪಹಾರದ ಪ್ರಸಂಗವನ್ನು ನೆನಪಿಸ್ಕೊಳ್ತಾ, ಧೇನುಕಾ ವತ್ಸಾಸುರರ ಸಂಹಾರ ಪ್ರಸಂಗ, ಹಾಗೆ ಈ ಕಾಳಿಂಗನ ಮರ್ದನ ಮಾಡಿದ ಪ್ರಸಂಗವನ್ನು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಒಂದೊಂದು ಪ್ರಸಂಗವನ್ನು ನೆನಪಿಸ್ಕೊಂಡಿದ್ದಕ್ಕೂ ತುಂಬ ಅರ್ಥ ಇಲ್ಲಿದೆ. ಕಾಳಿಂಗ ಮರ್ದನ ಪ್ರಸಂಗವನ್ನು ನೆನಪಿಸ್ಕೊಳ್ಬೇಕಂತೆ. ಯಾಕೆ? ಯಜೇ ತತ್ ಸಂಸ್ಮರೇನ್ಮರ್ತ್ಯ ತುಭ್ಯಂ ಅದನುಶಾಸನಂ ಕೀರ್ತಯನ್ನುಭಯೋ ಸಂಧ್ಯೋರ್ನಯುಷ್ಮತ್ ಭಯಮಾಪ್ನುಯಾತ್ ಅಂತ ಭಾಗವತದಲ್ಲಿ ಬಂದಂತೆ ಈ ಭಗವಂತನ ಆಜ್ಞೆ ಏನಾಗಿದೆ ಅಂದರೆ, ಯಾರು ಈ ಕಾಳಿಂಗ ಮರ್ದನ ಪ್ರಸಂಗವನ್ನು ನೆನಪಿಸ್ಕೊಳ್ತಾರೋ, ಕೀರ್ತನೆ ಮಾಡ್ತಾರೋ ಅಂಥವರು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ, ಸಂಜೆ ಹೊತ್ತು, ಮಧ್ಯಾಹ್ನ ಹೊತ್ತು, ರಾತ್ರಿ, ಬೆಳಗ್ಗೆ, ಹೀಗೆ ಈ ಜಾವಗಳಲ್ಲಿ ನೆನಪಿಸ್ಕೊಳ್ತಾರೋ ಕಾಳಿಂಗ ಮರ್ದನ ಪ್ರಸಂಗವನ್ನು, ಅವರಿಗೆ ನಾಗಗಳ ಭಯ, ನಾಗದೋಷ ಯಾವುದು ತಟ್ಟಲ್ಲ ಅಂತ ಹೇಳಿ, ಅಷ್ಟೇ ಅಲ್ಲ, ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ, ಯಾರು ದೇವತಾದಿಗಳಿಗೆ ನೀರಿನಿಂದ ತರ್ಪಣೆ ಮಾಡಿ ಉಪವಾಸ ಮಾಡಿ ಈ ಕಾಳಿಂಗ ಮರ್ದನ ಪ್ರಸಂಗವನ್ನು ನೆನಪಿಸ್ಕೊಳ್ತಾನೋ ಅಂಥವನು ಎಲ್ಲ ಪಾಪಗಳಿಂದ ಮುಕ್ತಿ ಪಡಿತಾನೆ ಅಂತ ವಿಶೇಷವಾದ ಫಲ ಹೇಳಿದ್ದಾರೆ. ಹೀಗೆ ಯಮುನಾ ನದಿಯಲ್ಲಿ ಆಚರಿಸುವಂತಹ ಪ್ರಸಂಗ ಅಷ್ಟೇ ಅಲ್ಲ, ಅಲ್ಲಿ
ಕಾಳಿಂಗ ಮರ್ದನ ಪ್ರಸಂಗದ ಚಿಂತನೆಗೆ ಇಷ್ಟು ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಗೋಪಿಕಾ ವಸ್ತ್ರಾಪಹಾರದ ಒಂದು ಸಣ್ಣ ಪ್ರಸಂಗವನ್ನು ಗಮನಿಸೋಣ. ಅಲ್ಲಿ ಎಲ್ಲ ಯಮುನಾ ನದಿಯಲ್ಲಿ ಪ್ರತಿ ದಿವಸ ಈ ನಂದಗೋಕುಲದ ಕುಮಾರಿಯರೆಲ್ಲ ತಾವು ಕಾತ್ಯಾಯಿನಿ ವ್ರತವನ್ನು ಕೈಗೊಂಡಿರ್ತಾರೆ. ಸೂರ್ಯೋದಯ ಆದ ಕೂಡಲೇ ಅಲ್ಲಿ ದುರ್ಗೆಯ ಪ್ರತಿಮೆಯನ್ನು ಮರಳಿನಿಂದ ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಒಳ್ಳೆ ಆಹಾರದ ಸೇವನೆ, ಶುದ್ಧವಾದ ಮನಸ್ಸು, ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ರು. ದುರ್ಗಾದೇವಿ ಅನುಗ್ರಹ ಮಾಡದೇ ಇರ್ತಾಳ? ಖಂಡಿತ. ಅವರು ಪ್ರಾರ್ಥನೆ ಮಾಡಿರ್ತಾರೆ, ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ನನಗೆ ನಂದಗೋಪನ ಮಗ ಗಂಡನಾಗಬೇಕು ಅಂತ ಒಬ್ಬರು ಇಬ್ಬರಲ್ಲ, ಅನೇಕರು ಆ ಕಾತ್ಯಾಯಿನಿ ದುರ್ಗೆಯನ್ನು ಕುರಿತು ಆರಾಧನೆ ಮಾಡಿದರು. ದುರ್ಗಾ ಅನುಗ್ರಹ ಆಗತ್ತೆ ಈ ಶ್ಲೋಕವನ್ನು ಹೇಳಿದರೆ, ಬೇಗ ವಿವಾಹ ಆಗತ್ತೆ ಅಂತ. ಅಂಥ ಅಪರೂಪದ ಶ್ಲೋಕ ಇದು. ಇಂತಹ ಶ್ಲೋಕವನ್ನು ಹೇಳಿ ಪ್ರತಿನಿತ್ಯ ಅವರು ದುರ್ಗೆಯ ಆರಾಧನೆ ಮಾಡ್ತಾ ಇದ್ರು. ಒಂದು ತಿಂಗಳಾಯಿತು. ಒಂದು ದಿವಸ ಕೃಷ್ಣ ಬಂದ. ಬೆಳಗ್ಗೆ ಅವರು ಸ್ನಾನಕ್ಕೆ ಅಂತ ಹೋಗಿದ್ದಾರೆ, ಮುಳುಗಿದ್ದಾರೆ. ವಸ್ತ್ರವನ್ನೆಲ್ಲ ದಡದಲ್ಲಿಟ್ಟಿದ್ದಾರೆ. ಅಪಹರಿಸ್ಕೊಂಡು ಹೋಗಿ ಮೇಲೆ ಮರದಲ್ಲಿ ಕೂತು ನಗ್ತಾ ಇದ್ದಾನೆ. ಹುಡುಕ್ತಾರೆ, ಜಲಕ್ರೀಡೆ ಎಲ್ಲ ಆಯಿತು, ವಸ್ತ್ರ ಇಲ್ಲ, ನಗ್ತಾ ಇದ್ದಾನೆ ಕೃಷ್ಣ. ಇವನ ಕೆಲಸ, ಹೋಗಿ ನಂದಗೋಪನಿಗೆ ನಾವು ದೂರು ಕೊಡ್ತೀವಿ ಅಂತ ಹೇಳ್ತಾರೆ. ಹೋಗಿ ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ಹೇಗೆ ಕೊಡ್ತೀರಿ? ಎದ್ದು ಬರಬೇಕು ಅಂದರೆ ವಸ್ತ್ರನೇ ಇಲ್ಲ, ಹೇಗೆ ಕೊಡ್ತೀರಿ? ಒಂದು ವೇಳೆ ದೂರಿದ್ರೂ ಕೂಡ ಏನು ಉಪಯೋಗ ಇಲ್ಲ. ಯಾಕೆಂದರೆ ನೀವು ವ್ರತಾಚರಣೆ ಮಾಡ್ಬೇಕಾದ್ರೆ ಲೋಪ ಆಗಿದೆ, ಲೋಪವನ್ನು ಆ ರಾಜ ತೀರಿಸ್ತಾನ? ಆಗತ್ತಾ? ಆಗೋದಿಲ್ಲ ಅಂತ. ಯಾಕೆ ಅಂತಂದರೆ ನದಿಗೆ ಇಳಿಬೇಕಾದ್ರೆ ವಸ್ತ್ರ ಇಲ್ಲದೆ ಇಳಿಬಾರ್ದು. ಅದು ದೇವತೆಗಳಿಗೆ ಅವಮಾನ ಮಾಡಿದಂತೆ. ಯಾವುದೇ ವ್ರತಾಚರಣೆಯನ್ನು ಮಾಡಬೇಕಾದ್ರೆ ಒಂದಿಷ್ಟು ನಿಯಮಗಳಿರುತ್ತೆ. ನಿಯಮಗಳನ್ನು ಮೀರಿದರೆ ನಾವು ವ್ರತ ಮಾಡಿದರೂ ಫಲ ಸಿಗಲ್ಲ. ಹಾಗಾಗಿ ನಿಮಗೆ ಫಲ ಸಿಗಲ್ಲ. ಅದಕ್ಕೋಸ್ಕರ ನೀವು ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು, ನೀವು ಬುದ್ಧಿ ಕಲಿಸಬೇಕು ಅಂತ ಹೀಗೆ ಮಾಡಿದೆ ಅಂತ ಕೃಷ್ಣ ಅಂತಾನೆ. ಅದಕ್ಕೆ ಹಾಗಾದ್ರೆ ನಮಸ್ಕಾರ ಅಪ್ಪ, ಪ್ರಾಯಶ್ಚಿತ್ತ ಆಚರಣೆ ಮಾಡ್ಕೊಳ್ತೀವಿ, ಪಶ್ಚಾತ್ತಾಪ ಆಗಿದೆ, ನೀವು ನಮಸ್ಕಾರ ಮಾಡಿದರೆ ಸಾಕಂತೆ, ಎಲ್ಲ ನಮ್ಮ ಪಾಪಗಳು ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಈ ವ್ರತದ ಲೋಪ ಮಾಡಿದ್ವಲ್ಲ ನಾವು, ಈ ರೀತಿ ನಿಯಮವನ್ನು ಆಚರಿಸ್ದೇನೆ, ಅದರ ಲೋಪ ಆಗಲಿ, ದೋಷಗಳ ಲೋಪ ಅಂತ ನಮಸ್ಕಾರ ಮಾಡ್ತಾರೆ. ಒಂದು ಕೈಯಿಂದ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಅಂತಾನೆ ಒಂದು ಕೈಯಿಂದ ಯಾರಿಗೂ ನಮಸ್ಕಾರ ಮಾಡೋದಲ್ಲ. ಸುಮ್ಮನೆ ಕೈಯನ್ನೆತ್ತಿ ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ, ಒಂದು ಕೈಯಿಂದ ನಮಸ್ಕಾರ ಮಾಡೋದು. ಹಾಗಲ್ಲ, ಎರಡು ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಿದ್ರೆ ಇದಕ್ಕೆ ತಕ್ಕ ಶಾಸ್ತಿ. ಒಂದು ಕೈ ನಮಸ್ಕಾರ ಮಾಡೋರನ್ನ ಕೈ ಕತ್ತರಿಸಬೇಕು ಅಂತ ಅಷ್ಟು ಧರ್ಮಶಾಸ್ತ್ರದ ಆಜ್ಞೆಗಳು ಕೂಡ ಇದೆ. ಸರಿ, ನಮಸ್ಕಾರ ಮಾಡ್ತಾರೆ. ಆಗ ಚೂರು ಅಸೂಯೆ ಆಗಲಿಲ್ವಂತೆ. ನಮಸ್ಕಾರ ಮಾಡಿದರು. ಭಗವಂತ ಒಲೆದ ದುಷ್ಕಾಮನೆಗಳನ್ನು ಪೂರ್ಣ ಪರಿಹಾರ ಮಾಡಿ ಸದನುಗ್ರಹವನ್ನು ಮಾಡಿದ ಪ್ರಸಂಗವನ್ನು ಇಲ್ಲಿ ವಾದಿರಾಜರು ನೆನಪಿಸ್ಕೊಂಡಿದ್ದಾರೆ. ಹೀಗೆ ಸುಂದರವಾದ ಪ್ರಸಂಗಗಳನ್ನು ವಾದಿರಾಜರು ಈ ಎರಡು ಪದ್ಯಗಳಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಇಂತಹ ಪ್ರಸಂಗಗಳನ್ನು ಅನುದಿನ ನಾವು ಕೂಡ ನೆನೆದು ಆ ಶ್ರೀಕೃಷ್ಣನ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ, ಶ್ರೋತೃಗಳಾದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ದಶಮಸ್ಕಂಧ ಪ್ರತಿಪಾದ್ಯನಾದ ಆ ರಂಗು ರಂಗು ಉಡುಪಿನ ಆ ಉಡುಪಿಯ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದ ಶ್ರೀಮತಿ ಗಾಯತ್ರಿ ಮಧುಸೂದನ್ ಮತ್ತು ಕುಟುಂಬ, ಬೆಂಗಳೂರು, ಇವರಿಗೆ ವಿಶೇಷವಾಗಿ ಆ ಕೃಷ್ಣನ ವಾದಿರಾಜರ ಅನುಗ್ರಹ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇತೋಪಿ ಅತಿಶಯ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ, ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.